ಲೈವಾ? ಓಕೆ. ಓಕೆ ರೆಡಿ. ಲೈವ್ ಇದೆಯಾ? ಸರ್ ಈ ಕಡೆ ಬನ್ನಿ. ಬನ್ನಿ ಬನ್ನಿ ಬನ್ನಿ. ರೆಡಿ ಲೈವ್ ಇದೆಯಾ? ಓಕೆ ಓಕೆ. ಈ ಕಡೆ ಬಂದ್ಬಿಡಿ ಎಲ್ಲ. ಇಲ್ಲಿ 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 ಬನ್ನಿ ಸರ್ ಬನ್ನಿ. ಓಕೆ ಓಕೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಇವಾಗ ಲೈವ್ ಅಲ್ಲೂ ಕೂಡ ಇದ್ದೀವಿ. ಇನ್ಸ್ಟಾಗ್ರಾಮ್ ಲೈವ್ ಮತ್ತೆ ವಿಡಿಯೋ ಕೂಡ ಆಗ್ತಾ ಇದೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ಇಲ್ಲಿ. ನನ್ನ ರೈಟ್ ಸೈಡ್ ಅಲ್ಲಿ ನೋಡ್ಬೋದು ಈ ಬ್ಯಾಚಿನ ಸ್ಟೂಡೆಂಟ್ ಸೀಸನ್ 7 ಸ್ಟೂಡೆಂಟ್ಸ್ ನಿಂತ್ಕೊಂಡಿದ್ದಾರೆ. ಇವತ್ತು ನಾವು ಏಷ್ಯಾದಲ್ಲೇ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟ್ ಅಂತ ಅಂದ್ರೆ ಅದು KR ಮಾರ್ಕೆಟ್. ಸೊ KR ಮಾರ್ಕೆಟ್ ಬಂದಿದ್ದೀವಿ. ಯಾಕೆ ಅಂದ್ರೆ ಇವತ್ತಿನ ಫ್ಲವರ್ ವರ್ಕ್ ಆಗ್ತಾ ಇದೆ. ವೆಸ್ಟರ್ನ್ ಫ್ಲವರ್ ಎಲ್ಲೆಲ್ಲಿ ಸಿಗುತ್ತೆ, ಯಾವ ತರ ಸಿಗುತ್ತೆ, ಕಾಸ್ಟಿಂಗ್ ಹೇಗಿರುತ್ತೆ, ಮತ್ತೆ ವೀಕ್ ಡೇಸ್ ಅಲ್ಲಿ ಪ್ರೈಸ್ ಹೇಗಿರುತ್ತೆ, ವೀಕೆಂಡ್ ಅಲ್ಲಿ ಪ್ರೈಸ್ ಹೇಗಿರುತ್ತೆ, ಮತ್ತೆ ಒಂದು ಮೆಂಟರ್ ಜೊತೆ ನಾವು ಹೇಗೆ ಅವ್ರ ಜೊತೆ ಮಾತಾಡಬೇಕು, ಮತ್ತೆ ಬಾರ್ಗಿಂಗ್ ಹೇಗೆ ಮಾಡಬೇಕು, ಅರ್ಲಿ ಮಾರ್ನಿಂಗ್ ಬಂದ್ರೆ ಯಾವ ಪ್ರೈಸ್ ಇರುತ್ತೆ, ಅದಾದ್ಮೇಲೆ ಒಂದು 10 o'clock 11 o'clock ಬಂದ್ರೆ ಯಾವ ತರ ಪ್ರೈಸ್ ಇರುತ್ತೆ, ಆಫ್ಟರ್ನೂನ್ ಬಂದ್ರೆ ಯಾವ ತರ ಪ್ರೈಸ್ ಇರುತ್ತೆ, ಈವ್ನಿಂಗ್ ಬಂದ್ರೆ ಯಾವ ತರ ಪ್ರೈಸ್ ಇರುತ್ತೆ. ಜೊತೆಗೆ ನೀವೇನಾದ್ರೂ ಈವೆಂಟ್ ಪ್ಲಾನರ್ ತುಂಬಾ ಬಿಸಿ ಇತ್ತು ಅಂತಂದ್ರೆ ಈವೆಂಟ್ ಅಲ್ಲಿ ನೀವು ಫೋನ್ ಮಾಡೋ ಮುಖಾಂತರ ನೀವು ಇರುವಂತ ವೆನ್ಯೂಗೆ ಹೆಂಗ್ ಐಟಮ್ ತಗೊಂಡು ಹೋಗ್ಬೇಕು, ಹೇಗೆ ಬುಕ್ ಮಾಡಬೇಕು, ಅವ್ರ ಜೊತೆ ಹೆಂಗ್ ರ್ಯಾಪ್ ಬಿಲ್ಡ್ ಮಾಡಬೇಕು, ನಂಬರ್ ಸಿಕ್ಕಿದ ತಕ್ಷಣ ನೀವು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಓಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇನ್ನೊಂದು 10 ನಿಮಿಷ 15 ನಿಮಿಷ ಅಂದ್ರೆ ಯಾರು ನೀವು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಅಂತಾರೆ. ಯಾಕೆ ಅಂತ ಅಂದ್ರೆ ಅವ್ರು ತುಂಬಾ ಜನ ನಮ್ಮ ತರನೇ ವೆಂಡರ್ಗಳು ಇರ್ತಾರೆ, ಆರ್ಗನೈಸರ್ಸ್ಗಳು ಇರ್ತಾರೆ. ಸೊ ಅದನ್ನ ಹೆಂಗೆ ಪ್ಲೇಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಜೊತೆಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕು ಮಾರ್ಕೆಟ್. ನೀವು ಒಂದು ಚಿಕ್ಕದು ಏನೋ ಒಂದು ಬೊಕ್ಕೆಗೆ ನೀವು ಐಟಮ್ ತಗೊಂಡ್ರು ಆ ವೆಂಡರ್ ಜೊತೆ ಒಂದು ನಂಬರ್ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ರೋಸ್ ಬೊಕ್ಕೆ 120 rupees ಅಂತ ಹೇಳ್ತಾರೆ. ಅದನ್ನ ನೀವು ಎಷ್ಟು ಕೇಳಬೇಕು, ಅದಾದಮೇಲೆ 120 rupees ತಗೋಬೇಕಾ, ಇಲ್ಲಾಂದ್ರೆ 100 rupees ಬಾರ್ಗೇನ್ ಮಾಡಬೇಕಾ, ಇದನ್ನೆಲ್ಲ ಇವತ್ತು ತಿಳ್ಕೊಂಡು ಹೋಗ್ಬೇಕು. ಓಕೆ ಗೈಸ್, ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬನ್ನಿ. ಮತ್ತೆ ನಿಮಗೆ ನಮ್ಮ ಸ್ಟೂಡೆಂಟ್ಸ್ ಏನೆಲ್ಲ ಇವತ್ತು ಕಲ್ತ್ಕೊಂತಾರೆ, ಏನೆಲ್ಲ ಇದರಿಂದ ತಿಳ್ಕೊಂತಾರೆ, ಅದಾದ್ಮೇಲೆ ಇಲ್ಲಿ ಪರ್ಚೇಸ್ ಮಾಡಿ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ತರ ಅವ್ರು ವರ್ಕ್ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಇನ್ಸ್ಟಾಗ್ರಾಮ್ ಲೈವ್ ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಒಂದು 30 ಸೆಕೆಂಡ್ ಅಲ್ಲೇ ಕ್ವಿಕ್ ಆಗಿ ತಿಳ್ಕೊಂಬರೋಣ. ಏನ್ ಅನಿಸ್ತಿದೆ? ಒಳ್ಳೆ ಚಳಿ ಆಗ್ತಿದೆ ಸ್ವಾಮಿ, ಹೊಗೆ ಬರ್ತಾ ಆಫ್ ಮಾಡ್ತೇವೆ ಒಂದು 5 ನಿಮಿಷ. ಏನ್ ಫೀಲ್ ಆಗ್ತಿದೆ? ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಿದ್ದು ಮತ್ತೆ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಎಸ್, ನಿಮ್ಗೆ ಏನ್ ಅನಿಸ್ತಿದೆ? ತುಂಬಾ ಕೋಲ್ಡ್ ಇದೆ. ಜೊತೆಗೆ ಸ್ನೇಹಿತರೆ ನೀವು ನೋಡ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ತುಂಬಾ ಜನ ಈಸಿ ಅಂತ ಅನ್ಕೊಂತಾರೆ. ನೋ, ತುಂಬಾ ಕಷ್ಟ ಇದೆ. ನಾಟ್ ಓನ್ಲಿ ಮಾರ್ಕೆಟ್, ನೀವು ಯಾವುದೇ ಒಂದು ಈವೆಂಟ್ ಫೀಲ್ಡ್ ಅಲ್ಲಿ ನೀವು ನೋಡೋದಾದ್ರೆ ಚಳಿ ಇರಲಿ, ಮಳೆ ಇರಲಿ, ಕೋಲ್ಡ್ ಇರಲಿ, ವರ್ಕ್ ಅನ್ನೋದು ಮಾಡಲೇಬೇಕು. ಏನ್ ನಾವು ಕ್ಲೈಂಟ್ಗೆ ನಾವು ಪ್ರಾಮಿಸ್ ಮಾಡಿರ್ತೀವಿ ಅದನ್ನ ಡೆಲಿವರಿ ಮಾಡೋದೇ ನಮ್ಮ ಈವೆಂಟ್ ಆರ್ಗನೈಸರ್ ಅಂತ ಹೇಳ್ಬೋದು. ಏನ್ ಅನ್ನಿಸ್ತಾ ಇದೆ ಅಕ್ಕ? ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಗೆ ಬರಲ್ಲ. ಎಸ್, ಓಕೆ. ನಮ್ ಜೊತೆ ಅಯ್ಯೋ ನೀವು ಅಡ್ಡ ನಿಂತ್ಕೊಬಿಡಿ ಸರ್ ಇಲ್ಲಿ. ಓಕೆ, ನಮ್ ಜೊತೆಗೆ ನಮ್ಮ ಟ್ರೈನರ್ ಕೂಡ ಇದ್ದಾರೆ. ಹೇಗೆ ಅನಿಸ್ತಿದೆ ಲಾಸ್ಟ್ ಬ್ಯಾಚು, ಈ ಬ್ಯಾಚು, ಪ್ರತಿ ಬ್ಯಾಚು ಕೂಡ ನಾವು ಲೈವ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗ್ತಿದ್ದೀವಿ. 4 o'clock ಬಂದ್ಬಿಡ್ತೀವಿ ನಾವು. ನಮ್ಮ ಸ್ಟೂಡೆಂಟ್ಗೆ ಕೆಲವೊಂದು ಟೈಮ್ ತುಂಬಾ ದೂರದಿಂದ ಬರ್ತಾರೆ, ಟ್ರಾವೆಲ್ ಮಾಡಕ್ ಆಗ್ತಾ ಇರಲ್ಲ. ಏನ್ ಅನಿಸ್ತಿದೆ? ಮಾಸ್ಕ್ ಓಪನ್ ಮಾಡಿ, ಯಾರು ಅಂತ ಮರ್ತೋಗ್ಬಿಟ್ಟಿದೆ. ನಮ್ಮ ಸ್ಟೂಡೆಂಟ್ಸ್ಗೆ ಆ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ. ಹೊಸ ವಿಚಾರಗಳನ್ನ ತಿಳಿಸ್ಕೊಡೋಕೆ, ಆಮೇಲೆ ಹೊಸ ವಿಚಾರ ಏನಾದ್ರು ಇದ್ರೆ ನಾನು ಕಲ್ತ್ಕೊಳ್ಳೋಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಎಸ್, ಸೂಪರ್. ಅದ್ರ ಜೊತೆಗೆ ನೋಡಿ, ಲಾಸ್ಟ್ ಎಲ್ಲ
ಒಬ್ರು ಟ್ರೈನರ್ ಇದ್ರು, ಮತ್ತೆ ಫಸ್ಟ್ ಬ್ಯಾಚ್ ಇಂದ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. ಇವತ್ತು 4-5 ಜನ ಟ್ರೈನರ್ ಇದ್ದಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಈ ಬ್ಯಾಚ್ ಅಲ್ಲಿ ಟ್ರೈನರ್ ಕೂಡ ಆಗಿ ಕೆಲಸ ಮಾಡ್ತಿದ್ದಾರೆ. ಮೇಡಮ್ ಏನ್ ಅನಿಸ್ತಾ ಇದೆ? ಸರ್ ತುಂಬಾ ಖುಷಿ ಆಗ್ತಿದೆ ಮತ್ತೆ ಎಕ್ಸೈಟೆಡ್ ಆಗಿದ್ದೀನಿ ಸರ್. ಯಾವ ತರ ಇರುತ್ತೆ ಅಂತ ಎಸ್, ದಿವ್ಯಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ದಿವ್ಯಾ ಮೇಡಮ್ ಏನ್ ಅನಿಸ್ತಿದೆ? ಸರ್ ತುಂಬಾ ಖುಷಿ ಆಗ್ತಿದೆ. ನಾವು ಲಾಸ್ಟ್ 1 3 ಮಂತ್ಸ್ ಮುಂಚೆ ನಾವು ಟ್ರೈನರ್ ಆಗಿ ಸ್ಟೂಡೆಂಟ್ಸ್ ಹೇಳ್ಕೊಡ್ತೀವಿ. ತುಂಬಾ ಖುಷಿ ಆಗ್ತಿದೆ. ಎಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾನು ಅವಾಗಲೇ ಫಸ್ಟ್ ಹೇಳ್ದಂಗೆ ಈಸಿ ಅನ್ಕೊಂತಾರೆ. ಕರೆಕ್ಟ್, ಈಸಿ. ಬಟ್ ನೀವು ಎಷ್ಟು ಚೆನ್ನಾಗಿ ನಿಮ್ ಪ್ರೊಡಕ್ಷನ್ ಇದೆ, ಮತ್ತೆ ನಿಮ್ ಬ್ಯಾಕ್ ಎಂಡ್ ಟೀಮ್ ಇದೆ, ನಿಮ್ಮ ವೆಂಡರ್ ಜೊತೆ ಹೆಂಗೆ ನಿಮ್ ರ್ಯಾಪೋ ಇದೆ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಫ್ಲವರ್ ಬೊಕ್ಕೆ ಮಾಡೋ ವೆಂಡರ್ ಜೊತೆನೂ ನಿಮ್ ರ್ಯಾಪೋ ಚೆನ್ನಾಗಿರ್ಬೇಕು. ಒಂದ್ ಹೂವ ಚುಸ್ತಾರಲ್ಲ ಆ ವರ್ಕರ್ ಜೊತೆನೂ ನಿಮ್ ರ್ಯಾಪೋ ಚೆನ್ನಾಗಿರ್ಬೇಕು. ಸೀನಿಯರ್ ಈವೆಂಟ್ ಆರ್ಗನೈಸರ್ ಆಗಿರ್ಲಿ, ಜೂನಿಯರ್ ಈವೆಂಟ್ ಆರ್ಗನೈಸರ್ ಆಗಿರ್ಲಿ, ಅವ್ರ ಜೊತೆ ರ್ಯಾಪೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಇವತ್ತು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ಗ್ಲಿಮ್ಸ್ ಎಲ್ಲ ಬರುತ್ತೆ. ನೀವು ಕೂಡ ಲೈವ್ ನೆಕ್ಸ್ಟ್ ಬರ್ತೀವಿ ಅಂತ ಹೇಳ್ತಾ ಲೆಟ್ಸ್ ಗೋ.